ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನವೂ ಒಂದು ವಿಶೇಷವಾದ ದಿನ, ಅದು ಕ್ರಿಸ್ಮಸ್ ದಿನ. ನಜರೇತಿನ ಯೇಸು ಸ್ವಾಮಿ ಈ ಒಂದು ಲೋಕದಲ್ಲಿ ಜನಿಸಿದಂಥ ದಿನವಾಗಿ ನಾವು ಕೊಂಡಾಡುವಂಥವರಾಗಿದ್ದೇವೆ. ಸೊ ನಿಮ್ಮೆಲ್ಲರಿಗೂ ಎಲ್ಲರೂ ಈ ಸಭೆಯ ಪರವಾಗಿ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೊ ಈ ಒಂದು ಕ್ರಿಸ್ಮಸ್ ಸಂದೇಶಕ್ಕಾಗಿ ನಾನು ಆರಿಸಿಕೊಂಡಂಥ ಭಾಗವು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 16ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಾಲೆಲೂಯಾ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ನಜರೇತಿನ ಯೇಸು ಸ್ವಾಮಿ ಒಬ್ಬ ಮನುಷ್ಯನಾಗಿ, ಒಬ್ಬ ನರನಾಗಿ ಈ ಲೋಕಕ್ಕೆ ಜನಿಸಿ ಬಂದನು ಎಂಬುದಾಗಿ ನಮಗೆ ಸತ್ಯವೇದ ಹೇಳಿಕೊಡುತ್ತೆ. ಅಂದರೆ ಯಾತಕ್ಕಾಗಿ ದೇವರು ಈ ಲೋಕಕ್ಕೆ ಒಬ್ಬ ಮನುಷ್ಯನಾಗಿ ಜನಿಸಿ ಬರಬೇಕಾಗಿತ್ತು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ಆತನು ನಮ್ಮೆಲ್ಲರ ಪಾಪಗಳಿಗಾಗಿ, ನಾವು ಮಾಡಿದಂಥ ತಪ್ಪುಗಳಿಗಾಗಿ ಪ್ರಾಯಶ್ಚಿತ ಯಜ್ಞವಾಗಿ ಆತನು ಈ ಲೋಕಕ್ಕೆ ನರನಾಗಿ ಜನಿಸಿ ಬಂದದ್ದನ್ನು ನಾವು ನೋಡುತ್ತೇವೆ. ಹಾಲೆಲೂಯಾ. ಪ್ರಿಯರೇ, ಒಬ್ಬ ಮನುಷ್ಯನ ಪಾಪಗಳು, ತಪ್ಪುಗಳು ಕ್ಷಮಿಸಬೇಕಾದರೆ ಪರಿಶುದ್ಧವಾದ ಒಂದು ರಕ್ತವು ಅವಶ್ಯಕತೆ ಇದೆ. ಹಾಗಾಗಿನೇ ನಾವು ವಾಕ್ಯದಲ್ಲಿ ನೋಡ್ತೇವೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ. ಹಾಲೆಲೂಯಾ. ನಮ್ಮ ಪೂರ್ವಿಕರು ನೋಡುವುದಾದರೆ ಅನೇಕ ಯಜ್ಞಗಳನ್ನ, ಯಾಗಗಳನ್ನ ಮಾಡಿ ಅವರು ಆ ರಕ್ತದಿಂದ ಪಾಪಗಳನ್ನ ಪರಿಹಾರ ಮಾಡಿಕೊಳ್ತಾ ಇದ್ರು. ಆದರೆ ಪ್ರತಿ ಮನುಷ್ಯನಿಗೆ ದಿನವೂ ಮಾಡುವಂತ ತಪ್ಪುಗಳಿಗೆ, ಪಾಪಗಳಿಗೆ ನಾವು ದಿನಾಲು ಯಜ್ಞಗಳನ್ನ ಮಾಡಲು ಸಾಧ್ಯವಿಲ್ಲ. ಮರಳಿ ನಾವು ತಿರುಗಿ ಯಜ್ಞವನ್ನ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಜರೇತಿನ ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಆತನು ತನ್ನ ಶರೀರವನ್ನ ಆ ಕಲ್ವಾರಿ ಶಿಲುಬೆಯಲ್ಲಿ ಕೊಟ್ಟಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಆತನ ರಕ್ತವನ್ನ ನಾವು ನಂಬಿದರೆ ಸಾಕು, ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆ ಆಗುತ್ತೆ. ಹಾಲೆಲೂಯಾ. ಪ್ರಿಯರೇ, ನಾವು ನೋಡುವುದಾದರೆ ನೋಡ್ರಿ, ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನು ಒಳ್ಳೆಯವನಾಗಿದ್ದರೆ ಪ್ರಾಣವನ್ನ ಕೊಡಲು ಮುಂದೆ ಬರ್ತಾನೆ. ಹಾಲೆಲೂಯಾ. ನೋಡಿ, ಯಾರೇ ಆಗಲಿ ತಮ್ಮ ಪ್ರಾಣವನ್ನ ಬಿಡಲು, ತ್ಯಜಿಸಲು ಯಾರು ಸಹ ಇಷ್ಟಪಡುವುದಿಲ್ಲ. ಆದರೆ ಕೆಲವರು ತುಂಬ ಪ್ರೀತಿ ಇರುವಂಥ ವ್ಯಕ್ತಿ ಮೇಲೆ ಹೇಳ್ತಾರೆ, ಆ ವ್ಯಕ್ತಿಗಾಗಿ ನನ್ನ ಪ್ರಾಣ ಬೇಕಾದರೂ ನಾನು ಕೊಡುತ್ತೇನೆ ಎಂಬುದಾಗಿ ಮಾತುಗಳನ್ನು, ವಾಗ್ದಾನಗಳನ್ನು ಮಾಡ್ತಾರೆ, ಪ್ರಾಮಿಸನ್ನು ಮಾಡ್ತಾರೆ. ನಾನು ನಿನಗೋಸ್ಕರ ಸಾಯಲು ಸಹ ನಾನು ಸಿದ್ಧಳಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಆ ಮಾತನ್ನು ಹೇಳುತ್ತಾರೆ ಎಂಬುದಾಗಿ ನೋಡುವಾಗ, ಅವರು ಹೆಚ್ಚಾದ ಪ್ರೀತಿಯನ್ನು ಆ ವ್ಯಕ್ತಿ ಮೇಲೆ ಇಟ್ಟಿದ್ದರೆ ಈ ಒಂದು ಮಾತನ್ನ ಹೇಳ್ತಾರೆ, ನಾನು ನಿನಗೋಸ್ಕರ ಪ್ರಾಣವನ್ನು ಕೊಡಲು ಸಹ ನಾನು ಸಿದ್ಧಳಾಗಿದ್ದೇನೆ ಎಂಬುದಾಗಿ. ಆದರೆ ಒಬ್ಬ ವ್ಯಕ್ತಿ ಕೆಟ್ಟದ್ದನ್ನ ಮಾಡಿದರೆ, ತಪ್ಪುಗಳನ್ನ ಮಾಡಿದರೆ, ಪಾಪವನ್ನ ಮಾಡಿದರೆ ಯಾರೊಬ್ರು ಸಹ ಆ ವ್ಯಕ್ತಿಗಾಗಿ ಪ್ರಾಣವನ್ನ ಕೊಡಲು ಮುಂದೆ ಬರುವುದಿಲ್ಲ. ನಿಜವಲ್ವಾ ಪ್ರಿಯರೇ? ಆದರೆ ನಾವು ನಮ್ಮ ಜೀವಿತಗಳನ್ನು ತಿರುಗಿ ನಾವು ನೋಡುವುದಾದರೆ, ನಾವು ನಡೆದು ಬಂದ ಹಾದಿಯಲ್ಲಿ ಅನೇಕ ರೀತಿಯಾದ ಪಾಪಗಳನ್ನು, ತಪ್ಪುಗಳನ್ನು ನಾವು ಮಾಡಿದ್ದೇವೆ. ಅನೇಕರ ಮನಸ್ಸುಗಳನ್ನು ನಾವು ನೋಯಿಸಿದ್ದೇವೆ. ನಮ್ಮ ಮಾತುಗಳಿಂದ, ನಮ್ಮ ನುಡಿ ನಡತೆಗಳಿಂದ ನಾವು ದೇವರಿಗೆ ವಿರುದ್ಧವಾಗಿ ನಾವು ನಡೆದಿದ್ದೇವೆ. ಸತ್ಯವೇದದ ಆಜ್ಞೆಗಳಿಗೆ ನಾವು ಎಷ್ಟೋ ಸಾರಿ ನಡೆದಿದ್ದೇವೆ. ನಮ್ಮ ಬಾಯಿಗಳ ಮೂಲಕ ಅನೇಕ ಸುಳ್ಳುಗಳನ್ನು ನಾವು ಹೇಳಿದ್ದೇವೆ. ಅಂದರೆ ಒಂದು ನ್ಯಾಯಕ್ಕೆ ವಿರುದ್ಧವಾಗಿ ನಾವು ಅನೇಕ ಪಾಪಗಳನ್ನು, ಮೋಸಗಳನ್ನು ನಾವು ಮಾಡಿದ್ದೇವೆ ಅಲ್ವಾ? ಆದರೆ ನಮ್ಮಂಥ ತಪ್ಪಿತಸ್ಥರಾದಂಥ ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಹಾಲೆಲೂಯಾ. ನೋಡ್ರಿ, ನಾವು ಎಷ್ಟು ಕೆಟ್ಟವರಾಗಿದ್ದರೂ, ನಾವು ಎಂಥ ಘೋರವಾದ ತಪ್ಪುಗಳನ್ನು ಮಾಡಿದ್ದರೂ, ಪಾಪಗಳನ್ನು ಮಾಡಿದ್ದರೂ ಸಹ ನಮ್ಮ ಪಾಪಗಳ ಪರಿಹಾರ, ಬಿಡುಗಡೆಯಾಗಬೇಕೆಂದು ಆತನು ಈ ಲೋಕಕ್ಕೆ ಜನಿಸಿ ಬಂದನು. ಆತನು ಈ ಲೋಕಕ್ಕೆ ಜನಿಸಿ ಬಂದದ್ದರ ಮುಖ್ಯವಾದ ಉದ್ದೇಶ ಏನು ಎಂಬುದಾಗಿ ನೋಡುವಾಗ, ನಾವು ನಾಶವಾಗಿ ಹೋಗಬಾರದು, ನಮ್ಮ ಜೀವಿತಗಳು ನಾಶವಾಗಿ ಹೋಗಬಾರದು, ನಾವು ನರಕಕ್ಕೆ ಹೋಗಬಾರದು, ನಮಗೆ ನಿತ್ಯ ಜೀವ ಸಿಗಬೇಕು, ಆ ಸ್ವರ್ಗ ನಮಗೆ ಸಿಗಬೇಕು,
ಆ ಪರಲೋಕ ನಮಗೆ ಸಿಗಬೇಕು ಎಂಬುದಾಗಿ ಆತನು ಈ ಲೋಕದಲ್ಲಿ ಜನಿಸಿ ಬಂದನು. ಹಾಲೆಲೂಯ. ನೋಡ್ರಿ, ನಾವು ಯೇಸು ಸ್ವಾಮಿ ಎಲ್ಲಿ ಜನಿಸಿದರು ಎಂಬುದಾಗಿ ನೋಡುವಾಗ ಆತನು ಒಂದು ಗೋದಲಿಯಲ್ಲಿ ಜನಿಸಿದನು. ಗೋದಲಿ ಅಂದರೆ ಹಸುಗಳನ್ನ ಕುರಿಗಳನ್ನ ಕಟ್ಟಿ ಹಾಕುವಂತ ಒಂದು ಸ್ಥಳ ಅಲ್ವಾ. ಅಂತ ಒಂದು ಗೋದಲಿಯಲ್ಲಿ ಆತನು ಬಡವನಾಗಿ ಆತನು ಜನಿಸಿ ಬಂದನು. ಯಾತಕ್ಕಾಗಿ ಆತನು ಬಡವನಾಗಿ ಜನಿಸಿ ಬಂದನೆಂಬುದಾಗಿ ನೋಡುವಾಗ, ನಾವು ಐಶ್ವರ್ಯವಂತರಾಗಲು ಆತನು ಬಡವನಾಗಿ ಜನಿಸಿ ಬಂದನು. ನಾವು ನೀತಿವಂತರಾಗಲು ಆತನು ನಮ್ಮ ಅನೀತಿಯನ್ನ ಆತನು ಹೊತ್ತುಕೊಂಡನು. ನಮ್ಮನ್ನ ನಿರಪರಾಧಿಗಳನ್ನಾಗಿ ಮಾಡುವುದಕ್ಕಾಗಿ ಆತನು ಅಪರಾಧಿ ಸ್ಥಾನವನ್ನ ತೆಗೆದುಕೊಂಡನು. ಹಾಲೆಲೂಯ. ನೋಡ್ರಿ, ಈ ಒಂದು ಕ್ರಿಸ್ಮಸ್ ನಿಜವಾಗಿಯೂ ನೀವು ಸಹ ನಜರೇತಿನ ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ, ನಮ್ಮ ತಪ್ಪುಗಳಿಗಾಗಿ ಆತನು ಕ್ಷಮಿಸುವುದಕ್ಕೋಸ್ಕರ, ನಮ್ಮ ಪಾಪಗಳ ಪರಿಹಾರ ಮಾಡುವುದಕ್ಕೋಸ್ಕರ ಈ ಲೋಕಕ್ಕೆ ಜನಿಸಿ ಬಂದನು ಎಂಬುದಾಗಿ ನೀವು ಹೃದಯದಲ್ಲಿ ನಂಬುವುದಾದರೆ, ನೀವು ಬಾಯಿಂದ ಅರಿಕೆ ಮಾಡುವುದಾದರೆ, ಖಂಡಿತವಾಗಿಯೂ ನಿಮ್ಮ ಎಲ್ಲ ಬಂಧನಗಳಿಂದ, ನಿಮ್ಮ ಎಲ್ಲ ಪಾಪಗಳಿಂದ ಆತನು ನಿಮ್ಮನ್ನ ಬಿಡಿಸಿ ತನ್ನ ನಿತ್ಯ ರಾಜ್ಯಕ್ಕೆ ನಿಮ್ಮನ್ನ ಬಾಧ್ಯಸ್ಥರನ್ನಾಗಿ ಮಾಡಲು ಆತನು ಸಮರ್ಥನಾಗಿದ್ದಾನೆ. ಹಾಲೆಲೂಯ. ಇಲ್ಲಿಯವರೆಗೂ ನೀವು ಯಾರು ಸಹ ಯೇಸು ಸ್ವಾಮಿ ಅಂದ್ರೆ ನಮ್ಗೆ ಯಾರೋ ಗೊತ್ತಿಲ್ಲ, ಕ್ರಿಸ್ಮಸ್ ಅಂದ್ರೆ ಏನು, ಇದರ ಅರ್ಥ ಗೊತ್ತಿಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡುವುದಾದರೆ, ಈ ಒಂದು ಕ್ರಿಸ್ಮಸ್ ನಿಮಗೆ ಒಂದು ರಕ್ಷಣೆಯಾಗಿದೆ. ಹಾಲೆಲೂಯ. ಖಂಡಿತವಾಗಿ ನೀವು ಯೇಸು ಸ್ವಾಮಿ ನನಗೋಸ್ಕರ, ನನ್ನ ತಪ್ಪುಗಳಿಗೋಸ್ಕರ, ನನ್ನ ಪಾಪಗಳಿಗೋಸ್ಕರ ಆತನು ಈ ಲೋಕಕ್ಕೆ ಜನಿಸಿ ಬಂದನು. ನನ್ನ ಪಾಪಗಳನ್ನ ಆತನು ಈಗಾಗಲೇ ಆತನು ಕ್ಷಮಿಸಿದ್ದಾನೆ. ನನ್ನ ಪಾಪಗಳಿಗಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞವಾಗಿ ಪರಿಹಾರ ಮಾಡಿದ್ದಾನೆ ಎಂಬುದಾಗಿ ನೀವು ಹೃದಯದಿಂದ ನಂಬಿ, ನೀವು ಮಾಡಿರುವ ಎಲ್ಲ ತಪ್ಪು ಅಪರಾಧಗಳನ್ನು ಆತನ ಬಳಿ ಒಪ್ಪಿಕೊಳ್ಳುವುದಾದರೆ, ಒಪ್ಪಿಕೊಂಡು ಅದನ್ನ ಬಿಟ್ಟು ನಾನು ನೂತನವಾಗಿ ಜೀವಿಸಬೇಕು, ಒಂದು ನೂತನ ಮನುಷ್ಯನಾಗಿ ನಾನು ಜೀವಿಸಬೇಕೆಂಬುದಾಗಿ ಆತನ ಬಳಿ ಈ ಸಮಯದಲ್ಲಿ ನೀವು ಆರೈಕೆ ಮಾಡುವುದಾದರೆ, ಖಂಡಿತವಾಗಿಯೂ ಆತನು ಎಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ನಿಜವಾದ ಒಂದು ರಕ್ಷಣೆಯನ್ನ ನಿಮಗೆ ಕೊಟ್ಟು ಆ ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಆತನು ಮಾಡಲು ಶಕ್ತನಾಗಿದ್ದಾನೆ. ಹಾಲೆಲೂಯ. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಿ ತಂದೆ. ಅದೇ ಏಸಯ್ಯ, ಹೌದು ಸ್ವಾಮಿ, ಕ್ರಿಸ್ಮಸ್ ಎಂಬುದಾಗಿ ನಾವು ನೋಡುವಾಗ ಅಪ್ಪ, ನೀವು ಕರ್ತನೆ ನಮ್ಮ ಪಾಪಗಳಿಗಾಗಿ, ತಪ್ಪು ಅಪರಾಧಗಳಿಗಾಗಿ ಅಪ್ಪ ಗೋಕರ್ತನೆ ಅಪ್ಪ, ನೀವು ಕರ್ತನೆ ಕ್ಷಮಿಸಲು ಅಪ್ಪ, ನಮ್ಮನ್ನ ಪರಿಹಾರ ಮಾಡಲು, ನಮ್ಮನ್ನ ಬಿಡುಗಡೆ ಮಾಡಲು, ನಮ್ಮ ಬಂಧನಗಳಿಂದ ಅಪ್ಪ ಎಲ್ಲ ಕಾರ್ಯಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಸುಖವಾಗಿ ಸಂತೋಷವಾಗಿ ಲೋಕದಲ್ಲಿ ಜೀವಿಸಬೇಕು, ಪಾಪ ವಿಮುಕ್ತರಾಗಿ ಜೀವಿಸಬೇಕು ಎಂಬುದಾಗಿ ಸ್ವಾಮಿ ಈ ಲೋಕಕ್ಕೆ ಕರ್ತನೆ ಒಬ್ಬ ರಕ್ಷಕನಾಗಿ ನೀವು ಜನಿಸಿ ಬಂದಿದ್ದೀರ ಸ್ವಾಮಿ. ಯಾರೆಲ್ಲ ಸ್ವಾಮಿ ದೇವರೇ ನಿಮ್ಮ ಮೇಲೆ ನಂಬಿಕೆ ಇಡ್ತಾರೋ, ಭರವಸೆ ಬಿಡುತ್ತಾರೋ, ಬಾಯಿಂದ ಆರಿಕೆ ಮಾಡಿ ಹೃದಯದಿಂದ ನಂಬುತ್ತಾರೋ ಅವರೆಲ್ಲರನ್ನ ಅವರ ಪಾಪಗಳಿಂದ ಬಿಡಿಸಿ ನಿನ್ನ ರಕ್ಷಣೆಯನ್ನ ಕೊಟ್ಟು ನಿನ್ನ ನಿತ್ಯ ಜೀವವನ್ನ ಕೊಡುವ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಯಾರೆಲ್ಲ ದೇವರೇ ಸಪ್ಪ ಅವರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರ ತಪ್ಪು ಅಪರಾಧಗಳನ್ನ ಪಾಪಗಳನ್ನ ಕ್ಷಮಿಸಿ ನಿನ್ನ ನಿತ್ಯ ಜೀವವನ್ನ, ನಿತ್ಯವಾದ ರಕ್ಷಣೆಯನ್ನು ಅವರಿಗೆ ಕೊಡಬೇಕಾಗಿ ನಜರೇತಿನ ಯೇಸುವೆ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದಿ ಲಾರ್ಡ್. ಒನ್ಸ್ ಅಗೇನ್ ಹ್ಯಾಪಿ ಕ್ರಿಸ್ಮಸ್ ಅಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್.